ರಾಮನೂರು ಅಯೋಧ್ಯೆಯ ಮೂಲೆ ಮೂಲೆಯಲ್ಲೂ ಕೂಡ ಒಂದೊಂದು ಐತಿಹ್ಯವನ್ನು ಸಾರುವ ಇತಿಹಾಸವನ್ನು ಸಾರುವಂತಹ ಸ್ಥಳಗಳಿದೆ. ಪ್ರತಿಯೊಂದು ಸ್ಥಳಕ್ಕೂ ಕೂಡ ಅದರದ್ದೇ ಆದಂತಹ ಮಹತ್ವ ಇದೆ. ರಾಮಾಯಣದ ಮೋಕ್ಷಕಾಂಡದಲ್ಲಿ ಉಲ್ಲೇಖವಿರುವಂತಹ ಗುಪ್ತಾರ್ ಘಾಟ್ ಅಂದರೆ ಪ್ರಭು ಶ್ರೀರಾಮ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಅನೇಕ ಕಷ್ಟ ಕೂಟಲೆಗಳನ್ನು ಅನುಭವಿಸ್ತಾನೆ. ಆತನ ಅವತಾರ ಆಗಿದ್ದೇ ರಾವಣನ ಸಂಹಾರಕ್ಕಾಗಿ. ಯುದ್ಧದ ಬಳಿಕವೂ ಕೂಡ ಆತನಿಗೆ ಕಷ್ಟಗಳು ನಿಲ್ಲೋದಿಲ್ಲ. ಜಾನಕಿ ಮಾತಾ ಹಾಗೂ ಭೂದೇವಿ ಸಂಜಾತ ಸೀತಾಮಾತೆಯನ್ನು ಆತ ಅನುಮಾನಿಸಿ ಕಾಡಿಗೆ ಅಡ್ತಾನೆ. ಇದೆಲ್ಲ ಮಾನವನ ಕರ್ಮಗಳನ್ನು ಅನುಭವಿಸಿ ಕೊನೆಗೆ ಆತನ ಅವತಾರ ಅಂತ್ಯದ ಸಮಯ ಸಮೀಪಿಸುತ್ತೆ. ಆಗ ಆತ ಅಯೋಧ್ಯೆಯಿಂದ ನಡೆದು ಸರಾಯು ನದಿಯ ಗುಪ್ತರ್ ಘಾಟ್ಗೆ ಆಗಮಿಸಿ ಸರಾಯು ನದಿಯಲ್ಲಿ ಜಲಸಮಾಧಿ ಆಗ್ತಾನೆ. ಈ ಪೌರಾಣಿಕ ಹಿನ್ನೆಲೆಯುಳ್ಳಂತಹ ಸ್ಥಳದ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸರಯೂ ನದಿಯಲ್ಲಿ ನಾವೀಗ ಬೋಟ್ನಲ್ಲಿ ಹೋಗ್ತಾ ಇದ್ದೀವಿ. ಸರಯೂ ನದಿಯಲ್ಲಿ ಅಯೋಧ್ಯೆಯಿಂದ ಮುಂದಕ್ಕೆ ಬರ್ತಕ್ಕಂಥ ಸರಯೂ ನದಿ 10 ಕಿಲೋಮೀಟರ್ ಆದ ನಂತರ ಗುಪ್ತಾರ್ ಘಾಟ್ ಅಂತ ಸಿಗುತ್ತೆ. ಪ್ರಭು ಶ್ರೀರಾಮ ಕೊನೆಯದಾಗಿ ನೀರಿನಲ್ಲಿ ಹಾಗೆ ಮುಳುಗಿ ತನ್ನ ಜನ್ಮವನ್ನು ಕೊನೆಗಾಣಿಸಿದಂತಹ ಆ ಜಾಗದ ಮಹತ್ವ ನಾನು ನಿಮ್ಗೆ ಹೇಳ್ತೀನಿ. ಮಾನವ ಜನ್ಮದಲ್ಲಿ ಹುಟ್ಟಿ ಎಲ್ಲ ಕಷ್ಟ ಕೋಟಲೆಗಳನ್ನು ಅನುಭವಿಸಿ ರಾವಣನ ಸಂಹಾರ ಆಗಿ ಅದಾದ ನಂತರ ಮತ್ತೆ ರಾಮನಿಗೆ ಪಟ್ಟಾಭಿಷೇಕ ಆಗಿ ಎಲ್ಲವೂ ಮುಗಿದ ಬಳಿಕ ರಾಮಾಯಣದಲ್ಲಿ ಮೋಕ್ಷಕಾಂಡದಲ್ಲಿ ರಾಮ ಜೀವನ ಅಂತ್ಯವಾಗುವಂತಹ ಸಮಯ. ಅಲ್ಲಿ ರಾಮ ನಡೆದುಕೊಂಡು ಅರಮನೆಯಿಂದ ಈ ಮುಕ್ತಾರ್ ಘಾಟ್ ತನಕ ಬಂದು ಇಲ್ಲಿ ತನ್ನ ಜೀವನವನ್ನು ಕೊನೆ ಮಾಡ್ತಾನೆ. ಅಂದರೆ ಅಲ್ಲಿಗೆ ಆ ಯುಗಾಂತ್ಯವಾಗುತ್ತೆ, ಪ್ರಭು ಶ್ರೀರಾಮನ ಯುಗಾಂತ್ಯವಾಗುತ್ತೆ. ಮತ್ತೆ ವಿಷ್ಣುವಿನ ಅವತಾರಕ್ಕೆ ಆತ ವಾಪಸ್ಸು ಹೋಗಬೇಕು ಅಂತಂದ್ಬಿಟ್ಟು ವಿಷ್ಣುವೇ ರಾಮಾವತಾರದಲ್ಲಿ ಬಂದಿದ್ದು, ರಾಮಾವತಾರ ಮುಗಿಸ್ಕೊಂಡು ವಿಷ್ಣು ಅವತಾರಕ್ಕೆ ಹೋಗಬೇಕಾದ್ರೆ ಇಲ್ಲಿ ಬಂದು ಕೊನೆಯದಾಗಿ ಹೆಜ್ಜೆ ಇಟ್ಟು ಇಲ್ಲೊಂದು ದೇವಸ್ಥಾನ ಕಾಣ್ತಾ ಇದೆ. ಅಲ್ಲಿ ಕೊನೆಯ ರಾಮನ ಹೆಜ್ಜೆ ಕೂಡ ಕಾಣಿಸ್ಬೋದು. ಅಲ್ಲಿ ಹೆಜ್ಜೆಯನ್ನು ಇಟ್ಟು ಪೂಜೆ ಮಾಡ್ತಾರೆ. ಆ ಬಿಳಿದಾಗಿ ನಿಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದೇ ಆ ಟೆಂಪಲ್ಲು. ಅದಾದ ನಂತರ ಇಲ್ಲಿ 3-4 ಗೋಪುರಗಳಿರ್ತಕ್ಕಂಥ ದೇವಸ್ಥಾನ ಏನು ಕಾಣ್ತಾ ಇದೆ. ಇಲ್ಲಿ ಪ್ರಭು ಶ್ರೀರಾಮ, ಸೀತಾಮಾತೆ ಮತ್ತು ಲಕ್ಷ್ಮಣರ ದೇವಸ್ಥಾನ ಇದು. ಒಳಗಡೆ ಹೋದರೆ ಪೂಜೆ ಪ್ರತಿನಿತ್ಯ ನಡೆಯುತ್ತೆ. ಇಲ್ಲೂ ಕೂಡ ಪ್ರತಿನಿತ್ಯ ಸಾಯಂಕಾಲದ ಹೊತ್ತು ಆರತಿ ನಡೆಯುತ್ತೆ. ಇವೆಲ್ಲವೂ ಕೂಡ ಇರ್ತಕ್ಕಂಥ ಪುಣ್ಯ ಪವಿತ್ರ ಕ್ಷೇತ್ರ, ರಾಮಾಯಣದ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ತುಂಬ ಬೋಟ್ಗಳೆಲ್ಲವೂ ಕೂಡ ಲಂಗರ್ ಹಾಕಿದೆ. ಸ್ವಲ್ಪ ಜನ ಬಂದಂಥವ್ರು ಇಲ್ಲಿ ವಿಹಾರ ಮಾಡೋದಕ್ಕೋಸ್ಕರ ಅಲ್ಲೆಲ್ಲವೂ ಕೂಡ ಅವರು ಬೋಟ್ನಲ್ಲಿ ಹೋಗ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ಬೋದು. ಎಲ್ಲ ಕಡೆ ತುಂಬ ಮಂಜು ಮುಸುಕಿದ ವಾತಾವರಣ ಮಧ್ಯಾಹ್ನದ ಸಂದರ್ಭದಲ್ಲಿ ಕೂಡ. ಅಂಥ ಒಂದು ರೀತಿಯಲ್ಲಿ ವೆದರೇ ಹೀಗಿದೆ, ಏನೂ ಮಾಡೋದಕ್ಕಾಗಲ್ಲ. ಹೀಗೆ ಕ್ಲಿಯರ್ ಪಿಕ್ಚರ್, ಇಡೀ ಘಾಟ್ ಆ ತುದಿ ತನಕ ಕಾಣಿಸ್ತಾ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಅಷ್ಟು ಅದ್ಭುತವಾಗಿ ಬರ್ತಾ ಇರತಕ್ಕಂಥ ಜಾಗ ಇದು. ಪರಮ ಪುಣ್ಯ ಸ್ಥಳ. ರಾಮಾಯಣದ ಕೊನೆಯ ಭಾಗದಲ್ಲಿ ಈ ಗುಪ್ತಾರ್ ಘಾಟ್ನ ಪ್ರಸ್ತಾಪ ಉಲ್ಲೇಖ ಇದೆ. ರಾಮ ತನ್ನ ದೇಹಾಂತ್ಯವನ್ನು ಮಾಡಿಕೊಂಡಿದ್ದು ಅಂದರೆ ನೀರಿನಲ್ಲಿ ಮುಳುಗಿ ಹೋಗಿದ್ದು. ನಾವು ಜಲ ಸಮಾಧಿ ಅನ್ನೋ ಪದವನ್ನು ಬಳಸೋದಕ್ಕಾಗಲ್ಲ, ಬಟ್ ನೀರಿನಲ್ಲಿ ಹಾಗೆ ಮುಳುಗ್ತಾ ತನ್ನ ಅವತಾರವನ್ನು ಕೊನೆಗಾಣಿಸಿದಂತಹ ಮುಕ್ತಿಯನ್ನು ಪಡೆದಂತಹ ಜಾಗ. ಹಾಗಾಗಿ ಕೆಲವರು ಇದಕ್ಕೆ ಮುಕ್ತಾರ್ ಘಾಟಿ ಅಂತಲೂ ಕರೀತಾರೆ, ಇನ್ನು ಕೆಲವರು ಗುಪ್ತಾರ್ ಘಾಟ್ ಅಂತ ಕೂಡ ಕರೀತಾರೆ. ಗುಪ್ತವಾಗಿ ಆತ ತನ್ನ ಜೀವನವನ್ನು ಕೊನೆ ಮಾಡಿದಂತಹ ಜಾಗ ಇದು. ಅಯೋಧ್ಯೆಯಲ್ಲಿ ನಾವು ಬೇರೆ ಬೇರೆ ಕಡೆಗೆ ಹೋದಂತಹ ಸಂದರ್ಭದಲ್ಲಿ ಬೇಕಾದಷ್ಟು ಘಾಟ್ಗಳನ್ನ ನೋಡ್ತೀವಿ, ಆದರೆ ಇದು ರಾಮ ಅವತಾರ ಕೊನೆಯಾದಂತಹ ಪ್ರದೇಶ. ಅಯೋಧ್ಯೆಯಿಂದ ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಅರವಿಂದ್ ಸೇತುರಾವ್, ಪಬ್ಲಿಕ್.